ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳ ಪ್ರಕಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಅಂದರೆ ಸಂಸ್ಥೆ ಅಂದರೆ ಹೇಳತಕ್ಕಂಥ ವಿಚಾರವನ್ನು ಮೊದಲು ಚರ್ಚೆಯನ್ನು ಮಾಡಿದ್ವಿ. ಮಾನವ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ವಿಶಿಷ್ಟ ರೀತಿಯ ಕಾರ್ಯವಿಧಾನವನ್ನು ನಾವು ಸಾಮಾಜಿಕ ಸಂಸ್ಥೆ, ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ, ಸೋಷಿಯಲ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ ಅಂತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಸಾಮಾಜಿಕ ಸಂಸ್ಥೆಯ ಲಕ್ಷಣ, ಸಾಮಾಜಿಕ ಸಂಸ್ಥೆ ಅಂದ್ರೇನು? ಮನುಷ್ಯ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ವಿಶಿಷ್ಟ ರೀತಿಯಾಗಿರ್ತಕ್ಕಂತಹ ಕಾರ್ಯವಿಧಾನ, ಅದನ್ನು ನಾವು ಸಂಸ್ಥೆ ಅಂತ ಕರಿತೀವಿ, ಸಾಮಾಜಿಕ ಸಂಸ್ಥೆ ಅಂತ ಗುರುತಿಸಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಸಾಮಾಜಿಕ ಸಂಸ್ಥೆಯ ಲಕ್ಷಣಗಳು, ಅವು ಸಾರ್ವತ್ರಿಕವಾಗಿದ್ದಾವೆ, ಎಲ್ಲ ಕಡೆ ಇದ್ದಾವೆ, ಅವು ಶಾಶ್ವತವಾಗಿದ್ದಾವೆ, ವೈವಿಧ್ಯಮಯವಾಗಿದ್ದಾವೆ, ಹೀಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಮುಂದುವರಿತಾ ಸಾಮಾಜಿಕ ಸಂಸ್ಥೆಗಳ ಪ್ರಕಾರಗಳು, ಎರಡು ರೀತಿಯಾಗಿರ್ತಕ್ಕಂಥ ಪ್ರಕಾರ ಇದೆ. ಒಂದು ಪ್ರಾಥಮಿಕ ಸಂಸ್ಥೆ, ಮಾಧ್ಯಮಿಕ ಸಂಸ್ಥೆ. ಪ್ರಾಥಮಿಕ ಸಂಸ್ಥೆ ಅಂತ ಹೇಳಿದ್ರೆ ಮಾನವನ ಪ್ರಾಥಮಿಕ ಬೇಡಿಕೆಗಳನ್ನ, ಮೂಲಭೂತ ಬೇಡಿಕೆಗಳನ್ನ, ಮನುಷ್ಯನ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸತಕ್ಕಂತಹ ಸಂಸ್ಥೆಗಳನ್ನ, ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಇವುಗಳು ಪ್ರಾಥಮಿಕ ಸಂಸ್ಥೆ ಆಗಿದ್ದಾವೆ. ಅದೇ ರೀತಿ ಮಾಧ್ಯಮಿಕ ಸಂಸ್ಥೆ ಮನುಷ್ಯನ ದ್ವಿತೀಯ ಹಂತದ ಬೇಡಿಕೆಗಳನ್ನ, ಎರಡನೇ ಹಂತದ ಬೇಡಿಕೆಗಳನ್ನ ಪೂರೈಸತಕ್ಕಂತಹ ಸಂಸ್ಥೆಯನ್ನು ನಾವು ಮಾಧ್ಯಮಿಕ ಸಂಸ್ಥೆ ಅಂತೇಳಿ ಕರಿತೀವಿ. ಅಂತ ಹೇಳಿದ್ರೆ ಮನುಷ್ಯನ ಬೇಡಿಕೆಯನ್ನ ಈಡೇರಿಸತಕ್ಕಂಥದ್ರ ಆಧಾರದ ಮೇಲೆ ಎರಡು ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳನ್ನ ವಿವರಿಸಿದ್ದಾರೆ. ಒಂದು ಪ್ರಾಥಮಿಕ ಸಂಸ್ಥೆ, ಇನ್ನೊಂದು ಮಾಧ್ಯಮಿಕ ಸಂಸ್ಥೆ ಅಂತೇಳಿ. ಮುಂದುವರಿತಾ ಡಬ್ಲ್ಯೂ.ಜಿ. ಸಮ್ನಾರ್ ಅವರು ಸ್ಥಾಪಿತ ಸಂಸ್ಥೆ ಮತ್ತು ವಿಕಸಿತ ಸಂಸ್ಥೆ ಅಂತಕ್ಕಂತಹ ಎರಡು ಪ್ರಕಾರಗಳನ್ನ ಹೇಳಿರ್ತಕ್ಕಂಥದ್ದನ್ನ ಕಾಣಬಹುದು. ಸ್ಥಾಪಿತ ಸಂಸ್ಥೆ ಮತ್ತು ವಿಕಸಿತ ಅಂತ ಹೇಳಿದ್ರೆ ಮಾನವನ ಜೀವನದಲ್ಲಿ ತನಗರಿವಿಲ್ಲದೇನೆ ತನ್ನಷ್ಟಕ್ಕೆ ತಾನೇ ಉಗಮಗೊಂಡಿರ್ತಕ್ಕಂಥ ಸಂಸ್ಥೆಗಳನ್ನು ನಾವು ವಿಕಸಿತ ಅಂತ ಕರೀತೀವಿ. ಮಾನವನ ಜೀವನದಲ್ಲಿ ತನಗರಿವಿಲ್ಲದೇನೆ ತನ್ನಷ್ಟಕ್ಕೆ ತಾನೇ ಉಗಮವಾಗಿ ಅಳವಡಿಕೆಯಾಗಿರ್ತಕ್ಕಂತಹ ಜೀವನ ವಿಧಾನವನ್ನ, ಉದಾಹರಣೆಗೆ ಹಬ್ಬಗಳನ್ನ, ಉದಾಹರಣೆಗೆ ನಂಬಿಕೆಗಳನ್ನ, ಸಂಸ್ಕಾರಗಳನ್ನ, ಕ್ರಿಯಾವಿಧಿಗಳನ್ನ, ಪದ್ಧತಿಗಳನ್ನ ಯಾರು ಯಾವಾಗ ಯಾವ ರೀತಿ ಆರಂಭ ಮಾಡಿದ್ರು ಅಂತಕ್ಕಂತಹ ನಿಖರವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಅಂತಹ ಸಂಸ್ಥೆಗಳನ್ನು ನಾವು ವಿಕಸಿತ, ಎಲ್ಲಾಗಿರ್ತಕ್ಕಂಥ ಸಂಸ್ಥೆಗಳು ಅಂತ ಕರಿತೀವಿ. ಇನ್ನು ಸ್ಥಾಪಿತ ಸಂಸ್ಥೆಗಳು ಅಂತ ಹೇಳಿದ್ರೆ ಮನುಷ್ಯ ನಮಗೆ ಬೇಕು, ಅದರ ಅವಶ್ಯಕತೆ ಇದೆ ಅಂತೇಳಿ ಉದ್ದೇಶಪೂರ್ವಕವಾಗಿ ಬೇಕು ಅಂತೇಳಿ ಕ್ರಿಯೇಟ್ ಮಾಡಿ ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆಗಳನ್ನು ನಾವೇನಂತೀವಿ? ಸ್ಥಾಪಿತ ಸಂಸ್ಥೆಗಳು ಅಂತ ಹೇಳಿದ್ರೆ ಡಬ್ಲ್ಯೂ.ಜಿ. ಸಮ್ನಾರ್ ಅವರ ಪ್ರಕಾರ ಸಮಾಜದಲ್ಲಿ ಪ್ರಮುಖವಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ಸಂಸ್ಥೆಗಳನ್ನು ಕಾಣಬಹುದು. ಒಂದು ಸ್ಥಾಪಿತ ಸಂಸ್ಥೆ, ಇನ್ನೊಂದು ವಿಕಸಿತ ಸಂಸ್ಥೆ. ಸ್ಥಾಪಿತ ಸಂಸ್ಥೆ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ, ಯೋಜಿತವಾಗಿ, ಕ್ರಮಬದ್ಧವಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಸಂಸ್ಥೆಗಳನ್ನು ನಾವೇನಂತೀವಿ? ಸ್ಥಾಪಿತ ಸಂಸ್ಥೆ. ವಿಕಸಿತ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾವೇ ವಿಕಾಸ ಆಗಿದ್ದಾವೆ ಅಂತ ಹೇಳಿದ್ರೆ ಮನುಷ್ಯರ ಜೀವನದಲ್ಲಿ ತನಗರಿವಿಲ್ಲದೇನೆ ತನ್ನಷ್ಟಕ್ಕೆ ತಾನೇ ತನ್ನ ಜೀವನದಲ್ಲಿ, ಮಾನವನ ಜೀವನದಲ್ಲಿ ಕಾಲಾಂತರದಲ್ಲಿ ಹಂತವಾಗಿ ದಿನ ಕಳೆದ ನಂತರ ಅಳವಡಿಕೆ ಆಗ್ತಕ್ಕಂತಹ ಸಂಸ್ಥೆಗಳ ಪ್ರಕಾರಗಳನ್ನು ನಾವು ವಿಕಸಿತ ಸಂಸ್ಥೆ ಅಂದರೆ ಡಬ್ಲ್ಯೂ.ಜಿ. ಸಮ್ನಾರ್ ಅವರ ಪ್ರಕಾರ ಎರಡು ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ಸಂಸ್ಥೆಗಳಿದ್ದಾವೆ. ಮುಂದುವರಿತಾ ಇ.ಡಬ್ಲ್ಯೂ. ಬರ್ಗೇಸ್ ಅವರ ಪ್ರಕಾರ ಸಂಸ್ಥೆಗಳ ಪ್ರಕಾರಗಳು. ಇ.ಡಬ್ಲ್ಯೂ. ಬರ್ಗೇಸ್ ಅವರ ಪ್ರಕಾರ ಸಂಸ್ಥೆಗಳ ಪ್ರಕಾರಗಳು. ಪ್ರಮುಖ 4 ರೀತಿಯಾಗಿರ್ತಕ್ಕಂತಹ ಸಂಸ್ಥೆಗಳನ್ನ ಇ.ಡಬ್ಲ್ಯೂ. ಬರ್ಗೇಸ್ ಅವರು ತಮ್ಮ ಅಧ್ಯಯನದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಅಂತ ಹೇಳಿದ್ರೆ ಸಂಸ್ಥೆಗಳು ಯಾವ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ, ಕಾರ್ಯಗಳನ್ನ ಕೈಗೊಳ್ಳುತ್ತವೆ ಅಂತಕ್ಕಂಥದ್ರ ಆಧಾರದ ಮೇಲೆ ಇ.ಡಬ್ಲ್ಯೂ. ಬರ್ಗೇಸ್ ಅವರು ಸಂಸ್ಥೆಗಳನ್ನ ಪ್ರಮುಖ 4 ಪ್ರಕಾರಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊದಲನೇದಾಗಿ ಸಾಂಸ್ಕೃತಿಕ ಸಂಸ್ಥೆಗಳು.
ಸಾಂಸ್ಕೃತಿಕ ಸಂಸ್ಥೆಗಳು ಅಂತ ಕರಿತೀವಿ. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಂಬಿಕೆ, ಆಚಾರ ವಿಚಾರಗಳು, ರೂಢಿ ಸಂಪ್ರದಾಯಗಳು, ಪದ್ಧತಿಗಳು, ಸಂಸ್ಕಾರಗಳೇನಿದ್ದಾವೆ ಇವುಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡತಕ್ಕಂತಹ ಸಂಸ್ಥೆಗಳನ್ನು ನಾವೇನಿದ್ದೀವಿ ಸಾಂಸ್ಕೃತಿಕ ಸಂಸ್ಥೆಗಳು ಅಂತ ಕರೀತೀವಿ. ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಕೆಯಾಗಿರ್ತಕ್ಕಂತಹ ನಂಬಿಕೆ, ಪದ್ಧತಿ, ಸಂಸ್ಕಾರ, ಆಚರಣೆಗಳು, ಕ್ರಿಯಾವಿಧಿಗಳು ಇವೆಲ್ಲವೇ ಇದ್ದಾವೆ. ಇವುಗಳನ್ನು ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್, ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡತಕ್ಕಂತಹ ಸಂಸ್ಥೆಗಳನ್ನು ನಾವೇನಿರ್ತೀವಿ ಸಾಂಸ್ಕೃತಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಆಚರಣೆಯಲ್ಲಿರ್ತಕ್ಕಂತಹ ಏನು ನಂಬಿಕೆ ಇದೆ, ಸಂಸ್ಕಾರಗಳಿದ್ದಾವೆ, ಪದ್ಧತಿಗಳಿದ್ದಾವೆ, ಅವೆಲ್ಲವುಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡತಕ್ಕಂತಹ ಸಂಸ್ಥೆಗಳನ್ನು ನಾವು ಸಾಂಸ್ಕೃತಿಕ ಸಂಸ್ಥೆಗಳು. ಉದಾಹರಣೆಗೆ ಕುಟುಂಬ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು. ಇವುಗಳು ಮುಂದಿನ ಪೀಳಿಗೆಗೆ ನಮ್ಮ ಆಚರಣೆಗಳನ್ನು, ನಂಬಿಕೆಗಳನ್ನು, ಪದ್ಧತಿಗಳನ್ನು ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ. ಎರಡನೇದಾಗಿ ಆರ್ಥಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ಆರ್ಥಿಕ ಸಂಸ್ಥೆಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಮಾನವನ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳನ್ನ, ಬೇಸಿಕ್ ನೀಡ್ಸ್ ಏನಿದೆ ಆ ನೀಡ್ಸ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂತಹ ಅಥವಾ ಫುಲ್ಫಿಲ್ ಮಾಡ್ತಕ್ಕಂತಹ ಸಂಸ್ಥೆಗಳಾಗಿ ನಾವು ಕಾಣಬಹುದು. ಮಾನವನ ಮೂಲಭೂತವಾಗಿರ್ತಕ್ಕಂತಹ ಬೇಡಿಕೆಗಳನ್ನ, ಮನುಷ್ಯನ ಮೂಲಭೂತವಾಗಿರ್ತಕ್ಕಂತಹ ಬೇಡಿಕೆಗಳನ್ನ, ಅಗತ್ಯಗಳನ್ನ ಪೂರೈಕೆ ಮಾಡತಕ್ಕಂತಹ ಸಂಸ್ಥೆಗಳನ್ನ ನಾವೇನಿರ್ತೀವಿ ಆರ್ಥಿಕ ಸಂಸ್ಥೆಗಳು ಅಂತ ಕರಿತೀವಿ. ಮೊದಲನೇದಾಗಿ ಸಾಂಸ್ಕೃತಿಕ ಸಂಸ್ಥೆ ಅಂದ್ರೆ ಮಾನವನ ಜೀವನದಲ್ಲಿ ಅಳವಡಿಕೆಯಾಗಿರ್ತಕ್ಕಂತಹ ನಂಬಿಕೆಗಳು, ಪದ್ಧತಿಗಳು, ಸಂಸ್ಕಾರಗಳು, ಆಚರಣೆಗಳಿದ್ದಾವೆ. ಅವುಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡತಕ್ಕಂತಹ ಸಂಸ್ಥೆಗಳನ್ನ, ಉದಾಹರಣೆಗೆ ಶಿಕ್ಷಣ, ಉದಾಹರಣೆಗೆ ಧರ್ಮ, ಉದಾಹರಣೆಗೆ ಕುಟುಂಬ, ಇವು ಮುಂದಿನ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ತವೆ. ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಂಸ್ಕಾರಗಳನ್ನ, ಆಚರಣೆಗಳನ್ನ, ಪದ್ಧತಿಗಳನ್ನ ನೆಕ್ಸ್ಟ್ ಜನರೇಷನ್ ಏನ್ ಮಾಡ್ತವೆ, ಟ್ರಾನ್ಸ್ಫರ್ ಮಾಡ್ತಕ್ಕಂತಹ ಸಂಸ್ಥೆ ಕೆಲಸವನ್ನ ಮಾಡ್ತವೆ. ಎರಡನೇದಾಗಿ ಆರ್ಥಿಕ ಸಂಸ್ಥೆಗಳು. ಇವು ಮಾನವನ ಜೀವನದಲ್ಲಿರ್ತಕ್ಕಂತಹ ಮೂಲಭೂತ ಬೇಡಿಕೆಗಳನ್ನ, ಮೂಲಭೂತವಾಗಿರ್ತಕ್ಕಂತಹ ಅಗತ್ಯಗಳನ್ನ ಪೂರೈಕೆ ಮಾಡತಕ್ಕಂತಹ ಕೆಲಸ ಮಾಡ್ತಕ್ಕಂಥದ್ದು ನಾವು ಕಾಣಬಹುದು, ಗಮನಿಸಬಹುದು. ಈ ರೀತಿ ಮೂಲಭೂತ ಅಗತ್ಯಗಳನ್ನ ಪೂರೈಕೆ ಮಾಡತಕ್ಕಂಥ ಸಂಸ್ಥೆಯನ್ನು ನಾವು ಹೇಳ್ತೀವಿ ಆರ್ಥಿಕ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾರ್ಖಾನೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು ಇತ್ಯಾದಿ. ಮುಂದುವರಿತಾ ಮೂರನೇದಾಗಿ ಮನೋರಂಜನಾ ಸಂಸ್ಥೆಗಳು. ಅಂತ ಹೇಳಿದ್ರೆ ಮಾನವನ ಮನಸ್ಸನ್ನ ಪ್ರಫುಲ್ಲಗೊಳಿಸ್ತಕ್ಕಂತಹ, ಉಲ್ಲಾಸವನ್ನ ಹೆಚ್ಚು ಮಾಡ್ತಕ್ಕಂತಹ ಸಂಸ್ಥೆಗಳೇನಿದ್ದಾವೆ ಅವನ್ನು ನಾವು ಮನೋರಂಜನಾ ಸಂಸ್ಥೆಗಳು ಅಂತ ಕರಿತೀವಿ. ಮಾನವನ ಮನಸ್ಸು ನಿರಂತರವಾಗಿ ಪ್ರಫುಲ್ಲವಾಗಿರಲ್ಲ, ಕೆಲವು ಟೈಮ್ ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ತನ್ನ ಆಸಕ್ತಿಯನ್ನ, ತನ್ನದೇ ಆಗಿರ್ತಕ್ಕಂತಹ ಒಂದು ಡಿಮ್ಯಾಂಡ್ಸ್ ಅನ್ನ ಅದು ಕಡಿಮೆ ಮಾಡ್ಕೊಂಡಿರುತ್ತೆ. ಅಂತ ಸಂದರ್ಭದಲ್ಲಿ ಆ ಮನಸ್ಸನ್ನ ರಿಫ್ರೆಶ್ ಮಾಡ್ತಕ್ಕಂಥ ಸಂಸ್ಥೆಗಳೇನಿರ್ತವೆ ಅವನ್ನು ನಾವೇನಿರ್ತೀವಿ ಮನೋರಂಜನಾ ಸಂಸ್ಥೆಗಳು ಅಂತ ಕರಿತೀವಿ. ಮಾನವನ ಮನಸ್ಸನ್ನ ರಂಜಿಸ್ತಕ್ಕಂತಹ ಸಂಸ್ಥೆಗಳು, ಮಾನವನ ಮನಸ್ಸಿನ ಬೇಸರವನ್ನು ಹೋಗಲಾಡಿಸ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವ ತಿಳಿದಿರ್ಬೋದು. ನಾಟಕ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ರಸಮಂಜರಿ ಕಾರ್ಯಕ್ರಮಗಳಾಗಿರ್ಬೋದು, ಚಲನಚಿತ್ರಗಳಾಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಅಥವಾ ಹಲವು ಆಟೋಟಗಳಾಗಿರ್ಬೋದು, ಸಮೂಹ ಮಾಧ್ಯಮಗಳು, ಇವೆಲ್ಲವುಗಳು ಕೂಡ ಮಾನವನ ಮನಸ್ಸನ್ನ ರಂಜಿಸ್ತವೆ. ಮನೋರಂಜನಾ ಸಂಸ್ಥೆಗಳು ಮಾನವನ ಮನಸ್ಸನ್ನ ಪ್ರಫುಲ್ಲಗೊಳಿಸ್ತಕ್ಕಂತಹ, ಮನಸ್ಸಿಗೆ ಉಲ್ಲಾಸವನ್ನ, ಆನಂದವನ್ನ ಹೆಚ್ಚು ಮಾಡತಕ್ಕಂಥ ಸಂಸ್ಥೆಗಳಿದ್ದಾವೆ. ಅವನ್ನ ನಾವೇನಂತೀವಿ ಮನೋರಂಜನಾ ಸಂಸ್ಥೆಗಳು. ಉದಾಹರಣೆಗೆ ನಾಟಕ, ಉದಾಹರಣೆಗೆ ಸಂಗೀತ ಕಾರ್ಯಕ್ರಮ, ಉದಾಹರಣೆಗೆ ರಸಮಂಜರಿ ಕಾರ್ಯಕ್ರಮ, ಉದಾಹರಣೆಗೆ ಚಲನಚಿತ್ರ, ಉದಾಹರಣೆಗೆ ಧಾರಾವಾಹಿಗಳು, ಉದಾಹರಣೆಗೆ ಟಿವಿ ಮಾಧ್ಯಮಗಳು, ಸಮೂಹ ಮಾಧ್ಯಮಗಳು. ಇವು ಮಾನವನ ಮನಸ್ಸನ್ನ ಏನ್ ಮಾಡ್ತವೆ, ರಿಫ್ರೆಶ್ ಮಾಡ್ತವೆ, ಮನಸ್ಸನ್ನ ಉಲ್ಲಾಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಕಾಣಬಹುದು. ಕೊನೆಯದಾಗಿ ನಾಲ್ಕನೇದಾಗಿ ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು. ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು ಅಂದ್ರೆ ಸಮಾಜದಲ್ಲಿ ಮಾನವನ ವರ್ತನೆಯನ್ನ ನಿಯಂತ್ರಿಸತಕ್ಕಂತಹ ಸಂಸ್ಥೆಗಳು ಅಂತ ಕರೀತೀವಿ.
ನಿಯಂತ್ರಿಸತಕ್ಕಂತಹ ಸಂಸ್ಥೆಗಳು. ಉದಾಹರಣೆಗೆ ಸರಳ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಕೆಯಾಗಿರ್ತಕ್ಕಂತಹ ಆಚಾರಗಳು, ವಿಚಾರಗಳು, ನಂಬಿಕೆಗಳು, ಪದ್ಧತಿಗಳು, ಸಂಸ್ಕಾರಗಳು ಇವು ಮಾನವನ ವರ್ತನೆಯನ್ನು ನಿಯಂತ್ರಿಸತಕ್ಕಂತಹ ಸಂಸ್ಥೆಗಳಾಗಿ ಕೆಲಸ ಮಾಡ್ತವೆ. ಉದಾಹರಣೆಗೆ ಧರ್ಮ, ಉದಾಹರಣೆಗೆ ಹಬ್ಬ ಹರಿದಿನಗಳು, ಉದಾಹರಣೆಗೆ ಗುರು ಹಿರಿಯರ ನಡುವೆ ಇರತಕ್ಕಂತಹ ಒಂದು ಆಚರಣಾ ಪದ್ಧತಿಗಳಿದ್ದಾವೆ. ಅವು ಮಾನವನ ಜೀವನವನ್ನು ನಿಯಂತ್ರಿಸ್ತವೆ ಸರಳ ಸಮಾಜ. ಅದೇ ರೀತಿ ಆಧುನಿಕವಾಗಿರ್ತಕ್ಕಂತಹ ಸಮಾಜದಲ್ಲಿ ಕಾನೂನು, ನ್ಯಾಯಾಲಯ, ಪೊಲೀಸ್ ವ್ಯವಸ್ಥೆ, ಆಡಳಿತ ಇವೆಲ್ಲವುಗಳು ಮಾನವನ ವರ್ತನೆಯನ್ನು ನಿಯಂತ್ರಣ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಮಾನವನ ವರ್ತನೆಯನ್ನ ನಿಯಂತ್ರಿಸತಕ್ಕಂತಹ ಸಂಸ್ಥೆಗಳನ್ನು ನಾವು ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು ಅಂತ ಕರಿತೀವಿ. ಸರಳ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಆಚರಣೆಯಲ್ಲಿರ್ತಕ್ಕಂತಹ ನಂಬಿಕೆ, ಪದ್ಧತಿ, ಆಚರಣೆ, ಸಂಸ್ಕಾರಗಳು ಮಾನವನನ್ನು ನಿಯಂತ್ರಿಸಿದರೆ, ಆಧುನಿಕ ಸಮಾಜದಲ್ಲಿ ಕಾನೂನು, ನ್ಯಾಯಾಲಯ, ಪೊಲೀಸ್ ವ್ಯವಸ್ಥೆ, ಆಡಳಿತ ಇವೆಲ್ಲವುಗಳು ಮನುಷ್ಯನ ವರ್ತನೆಯನ್ನು ಏನ್ ಮಾಡ್ತವೆ, ನಿಯಂತ್ರಿಸ್ತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು E.W. ಬರ್ಗೇಸ್ ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳ ಪ್ರಕಾರಗಳು. ಮೊದಲನಾಗಿ G. ಸಂಧಾನ ಹೇಳ್ತಾರೆ ಸ್ಥಾಪಿತ ಮತ್ತು ವಿಕಸಿತ. ಪ್ರಮುಖ 3 ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳ ಪ್ರಕಾರ ಇರುತ್ತೆ. ಮೊದಲಾಗಿ ಸಂಸ್ಥೆಗಳ ಪ್ರಕಾರಗಳನ್ನು ಬರೆಯಿರಿ ಅಂತ 2 ಮಾರ್ಕ್ಸ್ ಕೇಳಿದ್ರೆ ಪ್ರಾಥಮಿಕ ಸಂಸ್ಥೆ ಮತ್ತು ಮಾಧ್ಯಮಿಕ ಸಂಸ್ಥೆ ಅಂತ ಬರೀಬೇಕು. ಸಂಸ್ಥೆಗಳ 2 ಪ್ರಕಾರಗಳನ್ನು ಬರೆಯಿರಿ ಹೆಸರಿಸಿ ಅಂತ ಕೇಳಿದ್ರೆ ಪ್ರಾಥಮಿಕ ಸಂಸ್ಥೆ, ಮಾಧ್ಯಮಿಕ ಸಂಸ್ಥೆ. ಅದೇ ರೀತಿ G. ಸಂಧಾನ ಅವರ ಪ್ರಕಾರ ಸಂಸ್ಥೆಗಳ ಪ್ರಕಾರಗಳನ್ನು ಹೆಸರಿಸಿ ಅಂತಲೇ ಕೇಳ್ತಾರೆ. G. ಸಂಧಾನ್, ವಿಲಿಯಂ ಗ್ರಹಂ ಸಂಧಾನ್ ಅವರ ಪ್ರಕಾರ 2 ರೀತಿಯಾಗಿರ್ತಕ್ಕಂಥ ಸಂಸ್ಥೆ, ಒಂದು ಸ್ಥಾಪಿತ, ಇನ್ನೊಂದು ವಿಕಸಿತ. ಸ್ಥಾಪಿತ ಸಂಸ್ಥೆ, ವಿಕಸಿತ ಸಂಸ್ಥೆ. ಸ್ಥಾಪಿತ ಸಂಸ್ಥೆ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ, ಯೋಜಿತವಾಗಿ, ಕ್ರಮಬದ್ಧವಾಗಿ ಮಾನವನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಕ್ಕಂತಹ ಸಂಸ್ಥೆಗಳನ್ನು ನಾವು ಸ್ಥಾಪಿತ ಸಂಸ್ಥೆ. ವಿಕಸಿತ ಅಂತ ಹೇಳಿದ್ರೆ ಮಾನವನ ಜೀವನದಲ್ಲಿ ಯಾವುದೇ ಪೂರ್ವ ನಿರ್ಧಾರಿತ ಯೋಜನೆ, ಉದ್ದೇಶ, ಕ್ರಮಬದ್ಧತೆ ಇದ್ದರೆ ತನ್ನಷ್ಟಕ್ಕೆ ತಾನೇ ಅಳವಡಿಕೆಯಾಗಿರ್ತಕ್ಕಂಥ ಸಂಸ್ಥೆಗಳನ್ನು ನಾವು ಹೇಳ್ತೀವಿ ವಿಕಸಿತ ಅಂತ ಕರಿತೀವಿ. ಅದೇ ರೀತಿ ಮುಂದುವರಿತಾ ಎಕ್ಸಾಂಪಲ್ E.W. ಬರ್ಗೇಸ್ ಅವರ ಪ್ರಕಾರ ಸಂಸ್ಥೆಗಳ ಯಾವುದಾದ್ರೂ 2 ಪ್ರಕಾರ ಅಂತ ಕೇಳ್ಬೋದು, ಅಥವಾ 4 ಪ್ರಕಾರಗಳನ್ನು ಬರೆಯಿರಿ ಅಂತ ಕೇಳ್ಬೋದು. E.W. ಬರ್ಗೇಸ್ ಅವರ ಪ್ರಕಾರ ಸಾಂಸ್ಕೃತಿಕ ಸಂಸ್ಥೆಗಳು ಮಾನವನ ಜೀವನದಲ್ಲಿರ್ತಕ್ಕಂತಹ ಆಚರಣೆ, ನಂಬಿಕೆ, ಪದ್ಧತಿ, ಸಂಸ್ಕಾರ, ಕ್ರಿಯಾವಿಧಿಗಳನ್ನ ಮುಂದಿನ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥವು. ಎರಡನೇದಾಗಿ ಆರ್ಥಿಕ ಸಂಸ್ಥೆ, ಮಾನವನ ಆರ್ಥಿಕ ಬೇಡಿಕೆಗಳನ್ನು ಪೂರೈಕೆ ಮಾಡ್ತಕ್ಕಂತಹ ಸಂಸ್ಥೆಗಳು, ಕಾರ್ಖಾನೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಅಥವಾ ಈ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳು. ಇನ್ನು ಮನೋರಂಜನಾ ಸಂಸ್ಥೆಗಳು ಮಾನವನ ಮನಸ್ಸನ್ನ ಉಲ್ಲಾಸಗೊಳಿಸ್ತಕ್ಕಂತಹ, ಪ್ರಫುಲ್ಲಗೊಳಿಸ್ತಕ್ಕಂತಹ, ಎಂಟರ್ಟೈನ್ ಮಾಡತಕ್ಕಂತಹ ಸಂಸ್ಥೆಗಳು. ಇನ್ನು ಕೊನೆಯದಾಗಿ ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು. ಈ ರೀತಿ ಪ್ರಮುಖ 4 ರೀತಿಯಾಗಿ ಸಾಮಾಜಿಕ ಸಂಸ್ಥೆಗಳ ಪ್ರಕಾರಗಳನ್ನು ಅಧ್ಯಯನ ಮಾಡಬಹುದು. ಮುಂದುವರಿತಾ ಸಾಮಾಜಿಕ ಸಮೂಹಗಳು, ಸೋಷಿಯಲ್ ಗ್ರೂಪ್ಸ್. ಇಲ್ಲಿಗೆ ಸಂಸ್ಥೆಗಳು ಮುಕ್ತಾಯ ಆಯಿತು. ಮೂಲಭೂತ ಪರಿಕಲ್ಪನೆಯಲ್ಲಿ ಪ್ರಮುಖವಾಗಿ 4 ಮೂಲಭೂತ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಿ. ಯಾವುದೇ ಒಂದು ಅಧ್ಯಯನ ಶಾಸ್ತ್ರವನ್ನ ಕುರಿತು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಆ ಶಾಖೆಯ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಆ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಸಮಾಜ ಅಂದ್ರೇನು, ಸಮುದಾಯ ಅಂದ್ರೇನು, ಸಂಘ ಅಂದ್ರೇನು, ಸಂಸ್ಥೆ ಅಂದ್ರೇನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಸಮಾಜ ಒಡನಾಟದಿಂದ ಒಟ್ಟುಗೂಡಿರ್ತಕ್ಕಂತಹ ಜನರ ಗುಂಪನ್ನು ನಾವೇನಿದ್ದೀವಿ ಸಮಾಜ, ಸೊಸೈಟಿ ಅಂತ ಕರಿತೀವಿ. ಅದೇ ರೀತಿ ಸಮುದಾಯ, ನಾವು ನಮ್ಮವರು ಎಂಬ ಭಾವನೆಯಿಂದ ಇರ್ತಕ್ಕಂಥ ಜನರ ಗುಂಪನ್ನ ಸಮುದಾಯ ಅಂತ ಕರಿತೀವಿ. ಅದೇ ರೀತಿ ಸಂಘ, ಮಾನವನ ಬೇಡಿಕೆ ಅಥವಾ ಹಲವು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ 2 ಅಥವಾ 2ಕ್ಕಿಂತ ಜನರ ಸಂಘಟಿತ ಗುಂಪನ್ನು ನಾವು ಸಂಘ ಅಂತ ಕರಿತೀವಿ. ಅದೇ ರೀತಿ ಸಂಸ್ಥೆ, ಮಾನವ ತನ್ನ ಬೇಡಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ವಿಶಿಷ್ಟ ರೀತಿಯ ಕಾರ್ಯವಿಧಾನವನ್ನ, ಮನುಷ್ಯ ತನ್ನ ಬೇಡಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ವಿಶಿಷ್ಟ ರೀತಿಯ ಕಾರ್ಯವಿಧಾನವನ್ನು ನಾವು ಸಾಮಾಜಿಕ ಸಂಸ್ಥೆ ಅಂತ ಕರಿತೀವಿ. ಈ ಪ್ರಮುಖ 4 ಸಂಸ್ಥೆಗಳ ಪ್ರಕಾರ ಅಂದ್ರೇನು, ಅವುಗಳ ಲಕ್ಷಣಗಳೇನು ಅಂತಕ್ಕಂಥ ವಿಚಾರವನ್ನ ಚರ್ಚೆಯನ್ನ ಮಾಡಿದ್ದೀವಿ. ಅವುಗಳ ಪ್ರಕಾರಗಳು ಯಾವ್ಯಾವ ಅಂತಕ್ಕಂಥದ್ದನ್ನು ಸಮುದಾಯದ ಪ್ರಕಾರ ಆಗಿರ್ಬೋದು, ಸಮಾಜದ ಪ್ರಕಾರಗಳಾಗಿರ್ಬೋದು, ಸಂಸ್ಥೆಯ ಪ್ರಕಾರಗಳು. ಈ ಮುಂದುವರಿತಾ ಸಾಮಾಜಿಕ ಸಮೂಹಗಳು, ಸೋಷಿಯಲ್ ಗ್ರೂಪ್ಸ್. ಸಾಮಾಜಿಕ ಸಮೂಹಗಳು
ಸೋಷಿಯಲ್ ಗ್ರೂಪ್ಸ್ ಅಂತ ಕರೀತೀವಿ. ಇದಕ್ಕೂ ಮೊದಲು ನಾವು ಅಧ್ಯಯನವನ್ನು ಮಾಡಿದ್ವಿ, ಮಾನವ ಸಮೂಹ ಜೀವಿ, ಸಂಘ ಜೀವಿ, ಅವನು ಏಕಾಂಗಿಯಾಗಿ ಬದುಕಕ್ಕಾಗಲ್ಲ ಹಾಗಂತ ಹೇಳ್ತಾರೆ ಅರಿಸ್ಟಾಟಲ್. ಮಾನವ ಸಮೂಹ ಜೀವಿಯಾಗಿದ್ದಾನೆ, ಸಂಘ ಜೀವಿಯಾಗಿದ್ದಾನೆ, ಅವನು ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ವಿವಿಧ ರೀತಿಯ ಸಮೂಹಗಳ ಸದಸ್ಯನಾಗಿ ಕೆಲಸವನ್ನು ಮಾಡ್ತಾನೆ. ತನ್ನ ಜೀವಿತದ ಅವಧಿಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಸಮೂಹಗಳ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಅಂತ ಹೇಳಿದ್ರೆ ಮನುಷ್ಯ ಏಕಾಂಗಿಯಾಗಿ ಬದುಕಕ್ಕಾಗಲ್ಲ. ತನ್ನ ಜೀವನದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಸಮೂಹಗಳ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಮಾರ್ನಿಂಗ್ ಬೆಳಗ್ಗೆ ಎದ್ದಂದ್ರೆ ಕುಟುಂಬ, ಫ್ಯಾಮಿಲಿ ಅಂತಕ್ಕಂಥ ಸಮೂಹದ ಸದಸ್ಯನಾಗ್ತಾನೆ. ಅಲ್ಲಿಂದ ಹೊರಗೆ ಬಂದ್ರೆ ಸಮವಯಸ್ಕರ ಸಮೂಹ, ವಿದ್ಯಾರ್ಥಿ ಸಮೂಹ, ಕ್ರೀಡಾ ಸಮೂಹ, ಕೃಷಿ ಸಮೂಹ, ಹೀಗೆ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಸಮೂಹಗಳಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡ್ತಾನೆ. ಅಂದ್ರೆ ಮಾನವ ತನ್ನ ಜೀವನದ ಆರಂಭದಿಂದ ಅಂತ್ಯದವರೆಗೆ ನಿರಂತರವಾಗಿ ವಿವಿಧ ರೀತಿಯ ಸಮೂಹಗಳ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಳ್ಳುವುದನ್ನು ನಾವು ಕಾಣಬಹುದು. ಸಮೂಹಗಳ ಹೊರತಾಗಿ ಮಾನವನ ಜೀವನವನ್ನು ನಾವು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಮೂಹಗಳನ್ನು ಬಿಟ್ಟು ಮಾನವನ ಜೀವನವನ್ನ ನಾವು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಹಾಗಾಗಿ ಸಮೂಹ ಅಂತಕ್ಕಂಥದ್ದು ಬಹಳ ಅತ್ಯಂತ ಮೂಲಭೂತವಾಗಿರ್ತಕ್ಕಂತಹ ಘಟಕವಾಗಿ ನಾವು ಕಾಣಬಹುದು. ಸಮಾಜಶಾಸ್ತ್ರದ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಾಮಾಜಿಕ ಸಮೂಹಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದೇ ಸಮಾಜಶಾಸ್ತ್ರದ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಸಾಮಾಜಿಕ ಸಮೂಹಗಳು, ಜನರ ಗುಂಪು ಅಂತಕ್ಕಂಥವು ಏನೇನಿದ್ದಾವೆ, ಯಾವ್ಯಾವ ರೀತಿ ಇದ್ದಾವೆ, ಅವುಗಳ ಉದ್ದೇಶ ಏನು, ಗುರಿ ಏನು, ಅವುಗಳ ಕಾರ್ಯವಿಧಾನ ಏನು, ಈ ಎಲ್ಲ ವಿಚಾರಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದೇ ಒಂದು ಸಮಾಜಶಾಸ್ತ್ರದ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥ ನಾವು ಕಾಣಬಹುದು. ಸಾಮಾಜಿಕ ಸಮೂಹಗಳ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಎಚ್.ಎಂ. ಜಾನ್ಸನ್ ಸಮಾಜಶಾಸ್ತ್ರವನ್ನು ಕುರಿತು ತನ್ನ ವ್ಯಾಖ್ಯಾನವನ್ನು ನೀಡಬೇಕಾದ್ರೆ ಎಚ್.ಎಂ. ಜಾನ್ಸನ್ ಹೇಳ್ತಾರೆ, ಎಚ್.ಎಂ. ಜಾನ್ಸನ್ ಅವರು ಸಾಮಾಜಿಕ ಸಮೂಹಗಳ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ಸಾಮಾಜಿಕ ಸಮೂಹಗಳ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ರೆ ಸಮೂಹಗಳನ್ನು ಹೊರತುಪಡಿಸಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ನಾವು ಕಾಣಬಹುದು. ಹಾಗಾಗಿ ಮನುಷ್ಯ ತನ್ನ ಜೀವನದ ಆರಂಭದಿಂದ ಅಂತ್ಯದವರೆಗೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಜೀವನದ ದಿನದ ಆರಂಭದಿಂದ ದಿನದ ಅಂತ್ಯದವರೆಗೆ ಹೀಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಸಮೂಹಗಳ ಜೊತೆ ಬೆರೀತಕ್ಕಂಥದ್ದನ್ನು ಕಾಣಬಹುದು. ಹಾಗಾದ್ರೆ ಸಮೂಹ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು ಈಗ ಅಧ್ಯಯನ ಮಾಡೋದಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ವ್ಯವಸ್ಥಿತ ಅಂತರ್ಕ್ರಿಯೆಯಲ್ಲಿ ತೊಡಗಿದ್ರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ, ಒಂದು ಜನ ಇದ್ರೆ ಅದನ್ನು ಸಮೂಹ ಅಂತ ಕರೆಯಲ್ಲ, ಮಿನಿಮಮ್ 2 ಜನ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಜನ ಇರಬೇಕು. 2 ಅಥವಾ ಎರಡಕ್ಕಿಂತ ಹೆಚ್ಚು ಜನ ವ್ಯವಸ್ಥಿತ ಅಂತರ್ಕ್ರಿಯೆ ಅಂದ್ರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮಾಡ್ತಕ್ಕಂಥ ಕ್ರಿಯೆಗೆ ಅವರು ಪ್ರತಿಕ್ರಿಯೆಯನ್ನು ಮಾಡ್ತಕ್ಕಂತಹ ರೀತಿಯಲ್ಲಿದ್ದರೆ ಅದನ್ನು ನಾವೇನಂತೀವಿ, ಸಾಮಾಜಿಕ ಸಮೂಹ ಅಂತ ಹೇಳ್ತೀವಿ. 2 ಅಥವಾ ಎರಡಕ್ಕಿಂತ ಹೆಚ್ಚು ಜನರ ನಡುವಿನ ವ್ಯವಸ್ಥಿತವಾಗಿರ್ತಕ್ಕಂತಹ ಅಂತರ್ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಗುಂಪನ್ನು ನಾವು ಸಾಮಾಜಿಕ ಸಮೂಹ ಅಂತ ಕರಿತೀವಿ. ಸಮೂಹ ಅಂತೇಳಿ ನಾವು ಅನ್ಬೇಕು ಅಂತೇಳಿ ಗುರುತಿಸ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಅಲ್ಲಿ 2 ಅಥವಾ ಎರಡಕ್ಕಿಂತ ಹೆಚ್ಚು ಜನ ಇರಬೇಕು. ಒಬ್ಬರಿದ್ರೆ ನಾವು ಅದನ್ನು ಸಮೂಹ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ. ಬೇಸಿಕ್ ಎಲಿಮೆಂಟ್ಸ್ ಏನಪ್ಪಾ ಅಂದ್ರೆ 2ಕ್ಕಿಂತ ಹೆಚ್ಚು ಜನ ಇರಬೇಕು ಸಮೂಹ ಅನ್ಬೇಕು ಅಂತ ಹೇಳಿದ್ರೆ. ಜೊತೆಗೆ ಆ ಜನರ ನಡುವೆ 2ಕ್ಕಿಂತ ಹೆಚ್ಚು ಜನರ ನಡುವೆ ಏನಿರಬೇಕು, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇರಬೇಕು. ಸುಮ್ಮನೆ ಕೂತಿರ್ತಕ್ಕಂತಹ ಪರಸ್ಪರ ಯಾವುದೇ ಭಾವನೆಗಳ ವಿನಿಮಯ ಇಲ್ಲದೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇಲ್ಲದೆ ಕೂತಿರ್ತಕ್ಕಂತಹ ಜನರನ್ನು ನಾವು ಸಮೂಹ ಅಂತ ಕರೆಯಕ್ಕಾಗಲ್ಲ. ವ್ಯವಸ್ಥಿತ ಅಂತರ್ಕ್ರಿಯೆ, ಮನಸ್ಸಿನಂತರಾಳದ ಭಾವನೆಯನ್ನ ಭಾಷೆಯ ಮೂಲಕ ಆಗ್ಬೋದು, ಸಂಜ್ಞೆಗಳ ಮೂಲಕ ಆಗಿರ್ಬೋದು, ಸಂಕೇತಗಳ ಮೂಲಕ ಹೊರಹಾಕುವ ಮೂಲಕ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಕ್ಕಂತಹ ಜನರ ಗುಂಪನ್ನು ನಾವು ಸಮೂಹ ಅಂತ ಕರಿತೀವಿ. ಅದಕ್ಕೆ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿರ್ತಕ್ಕಂಥದನ್ನ ಕಾಣಬಹುದು.
ಮಾರ್ಷಲ್ ಜೋನ್ಸ್ ಅವರು ಹೇಳ್ತಾರೆ ಸಾಮಾಜಿಕ ಸಮೂಹ ಅಂದ್ರೆ ಅಂತೇಳಿ. ಮಾರ್ಷಲ್ ಜೋನ್ಸ್ ಅವರು ಸಾಮಾಜಿಕ ಸಮೂಹಗಳ ಬಗ್ಗೆ ತಮ್ಮದೇ ವ್ಯಾಖ್ಯಾನ ನೀಡ್ತಾರೆ. ವ್ಯವಸ್ಥಿತವಾದ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಹೊಂದಿರುವ ವ್ಯವಸ್ಥಿತವಾದ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಹೊಂದಿರುವ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರನ್ನು ಸಾಮಾಜಿಕ ಸಮೂಹ ಎಂದು ಕರೆಯುತ್ತಾರೆ. ಸಾಮಾಜಿಕ ಸಮೂಹ ಎಂದು ಕರೆಯುತ್ತಾರೆ. According to one more definition, ಮೆಕಾಯ್ವರ್ ಮತ್ತು ಪೇಜ್ ಅವರ ಪ್ರಕಾರ ಮೆಕಾಯ್ವರ್ ಮತ್ತು ಪೇಜ್ ಅವರ ಪ್ರಕಾರ ಮಾನವ ಸಂಬಂಧಗಳಿಂದ ಒಟ್ಟುಗೂಡಿರುವ ಮಾನವ ಸಂಬಂಧಗಳಿಂದ ಒಟ್ಟುಗೂಡಿರುವ ಯಾವುದೇ ಜನಸಂಗ್ರಹವನ್ನು ಸಾಮಾಜಿಕ ಸಮೂಹ ಎಂಬುದಾಗಿ ಕರೆಯುತ್ತಾರೆ. ಸಾಮಾಜಿಕ ಸಮೂಹ ಎಂಬುದಾಗಿ ಕರೆಯುತ್ತಾರೆ. ಸಾಮಾಜಿಕ ಸಮೂಹ ಅಂದ್ರೆ ಏನು ಅಂತೇಳಿ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊದಲನೇದಾಗಿ ಮಾರ್ಷಲ್ ಜೋನ್ಸ್ ಅವರು ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಸಾಮಾಜಿಕ ಸಮೂಹಗಳ ಬಗ್ಗೆ ವ್ಯವಸ್ಥಿತವಾದ ಸಾಮಾಜಿಕ ಅಂತರ್ಕ್ರಿಯೆಯನ್ನ, ವ್ಯವಸ್ಥಿತ ಅಂತ ಹೇಳಿದ್ರೆ ಅಸ್ತವ್ಯಸ್ತವಾಗಿರ್ತಕ್ಕಂತಹ ಅಂತರ್ಕ್ರಿಯೆ ಇಲ್ಲ, ಸಿಸ್ಟಮ್ ಆಗಿ ನೀಟಾಗಿ ಭಾವನೆಗಳನ್ನು ಹೊರಹಾಕ್ತಕ್ಕಂಥದ್ದು, ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಭಾವನೆಯನ್ನ ವಾಪಸ್ ಪಡಿತಕ್ಕಂಥದ್ದು, ಅದನ್ನು ನಾವು ವ್ಯವಸ್ಥಿತ ಅಂತರ್ಕ್ರಿಯೆ ಅಂತ ಹೇಳಿ. ಅಂದ್ರೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಬೈದಾಡ್ತಕ್ಕಂಥದ್ದು ಅಥವಾ ದುಷ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ನಾವು ವ್ಯವಸ್ಥಿತ ಅಂತರ್ಕ್ರಿಯೆ ಅಂತ ಕರೆಯಲ್ಲ. ಸಿಸ್ಟಮ್ ಆಗಿ ವ್ಯವಸ್ಥಿತವಾಗಿ ಅಂದ್ರೆ ಸನ್ನಿವೇಶ ಸಮಯ ಸಂದರ್ಭವಾಗಿ ತನ್ನ ಭಾವನೆಯನ್ನು ಹೊರಹಾಕಿ ಅದಕ್ಕೆ ಸೂಕ್ತ ಉತ್ತರವನ್ನು ಪಡ್ಕೊಳ್ತಕ್ಕಂಥದ್ದನ್ನು ನಾವೇನಂತೀವಿ ವ್ಯವಸ್ಥಿತ ಅಂತರ್ಕ್ರಿಯೆ. ವ್ಯವಸ್ಥಿತ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರನ್ನು ಸಾಮಾಜಿಕ ಸಮೂಹ ಅಂತ ಕರೀತೀವಿ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಇರಬೇಕು, ಅವರ ನಡುವೆ ವ್ಯವಸ್ಥಿತ ಸಾಮಾಜಿಕ ಅಂತರ್ಕ್ರಿಯೆ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನೇನಂತೀವಿ ಸಾಮಾಜಿಕ ಸಮೂಹ ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರ ನಡುವಿನ ಏನು ವ್ಯವಸ್ಥಿತ ಅಂತರ್ಕ್ರಿಯೆಯನ್ನು ಹೊಂದಿರತಕ್ಕಂತಹ ಜನರ ಗುಂಪನ್ನು ನಾವು ಸಾಮಾಜಿಕ ಸಮೂಹ ಅಂತ ಕರೀಬಹುದು. ನಾವು ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಬಳಕೆ ಮಾಡ್ತೀವಿ. ಜನ ಇದ್ದಾರೆ, ಗುಂಪು ಇದ್ದಾರೆ, ಸಮೂಹ ಇದೆ ಅಂತೇಳಿ. ಅಲ್ಲಿ ಜನ ಇರಬೇಕು, ಅವರ ನಡುವೆ ವ್ಯವಸ್ಥಿತ ಅಂತರ್ಕ್ರಿಯೆ ಇದ್ದರೆ ಮಾತ್ರ ನಾವು ಅದನ್ನು ಸಮೂಹ ಅಂತೇಳಿ ಕರಿಬಹುದು ಅಂತೇಳಿ ಮಾರ್ಷಲ್ ಜೋನ್ಸ್ ಅವರು ತಮ್ಮ ವ್ಯಾಖ್ಯಾನದಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮೆಕಾಯ್ವರ್ ಮತ್ತು ಪೇಜ್ ಅವರು ಹೇಳ್ತಾರೆ ತಮ್ಮ ವ್ಯಾಖ್ಯಾನದಲ್ಲಿ ಮಾನವ ಸಂಬಂಧಗಳಿಂದ ಒಟ್ಟುಗೂಡಿರುವ ಯಾವುದೇ ಜನಸಂಗ್ರಹವನ್ನು ಯಾವುದೇ ಜನಸಂಗ್ರಹವನ್ನು ಸಾಮಾಜಿಕ ಸಮೂಹ ಅಂತ ಕರೀತೀವಿ. ಅಂದ್ರೆ ಅಲ್ಲಿ ಮಾನವ ಸಂಬಂಧಗಳು, ಕೊಡುವಿಗೆ, ಭಾವನೆಗಳ ವಿನಿಮಯ, ಭಾಷಾ ವಿನಿಮಯ, ಈ ರೀತಿಯಾಗಿರ್ತಕ್ಕಂತಹ ಮಾನವ ಸಂಬಂಧಗಳಿಂದ ಒಟ್ಟುಗೂಡಿರ್ತಕ್ಕಂತಹ ಯಾವುದೇ ಜನಸಂಗ್ರಹವನ್ನ ನಾವೇನಿದ್ದೀವಿ ಸಾಮಾಜಿಕ ಸಮೂಹ. ಯಾವುದೇ ರೀತಿಯ
ಅಕ್ಬರ್ ನಿಮ್ಕಾಫ್ ಹೇಳ್ತಾರೆ, ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ವ್ಯಕ್ತಿಗಳು ಒಂದುಗೂಡಿದಾಗ, ಇಬ್ಬರು ಅಥವಾ ಅದಕ್ಕೂ ಹೆಚ್ಚಿನ ಸಂಖ್ಯೆಯ ವ್ಯಕ್ತಿಗಳು ಒಂದುಗೂಡಿದಾಗ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ವ್ಯಕ್ತಿಗಳು ಒಂದುಗೂಡಿದಾಗ, ಒಂದು ಕಡೆ ಸೇರಿದಾಗ, ಮತ್ತು ಪರಸ್ಪರ ಪ್ರಭಾವ ಬೀರುವಂತಾದಾಗ, ಪರಸ್ಪರ ಒಬ್ಬರಿಗೊಬ್ಬರು ಪ್ರಭಾವ ಬೀರುವಂತಾದಾಗ ಅವರೊಂದು ಸಾಮಾಜಿಕ ಸಮೂಹವೆನಿಸಿಕೊಳ್ಳುವರು. ಅವಾಗ ಅವರು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರಿ ಅವರು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಪ್ರಭಾವ ಬೀರುವಂದ್ರೆ ಸುಮ್ಮನೆ ಪ್ರಭಾವ ಬೀರೋದಲ್ಲ, ಭಾವನೆಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ, ಈ ರೀತಿಯಾಗಿ ಒಬ್ಬರ ಮೇಲೊಬ್ಬರು ಪ್ರಭಾವವನ್ನು ಬೀರುವಂತಾದಾಗ ಅದನ್ನು ನಾವೇನಂತೀವಿ ಸಾಮಾಜಿಕ ಸಮೂಹ ಅಂತೇಳಿ ಕರಿತೀವಿ. ಅಕಾರ್ಡಿಂಗ್ ಟು ಆರ್ ಕೆ ಮಾರ್ಟನ್ ಹೇಳ್ತಾರೆ, ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಅಂತರ್ಕ್ರಿಯೆಯಲ್ಲಿ ತೊಡಗಿರುವ ಮತ್ತು ತಾವು ಸಮೂಹವೊಂದಕ್ಕೆ ಸೇರಿದವರೆಂದು ಭಾವಿಸಿರುವ ಹಾಗೂ ಇತರ ವ್ಯಕ್ತಿಗಳಿಂದಲೂ ಅಂತಹುದೇ ಪರಿಗಣನೆಗೆ ಒಳಗಾಗಿರುವ ಜನರನ್ನು ಸಮೂಹ ಎನ್ನಬಹುದು ಅಂತೇಳಿ ಅವರು ತನ್ನ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಮುಂದುವರಿತಾ ಸಾಮಾಜಿಕ ಸಮೂಹದ ಲಕ್ಷಣಗಳು. ಸಾಮಾಜಿಕ ಸಮೂಹಗಳು ಯಾವ ರೀತಿ ಇದ್ದಾವೆ, ಯಾವ ರೀತಿಯ ಗುಣಲಕ್ಷಣಗಳನ್ನು ಹೊಂದಿದ್ದಾವೆ ಅನ್ನೋದನ್ನ ಈಗ ಅಧ್ಯಯನವನ್ನು ಮಾಡೋಣ. ಸಾಮಾಜಿಕ ಸಮೂಹಗಳ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಗ್ರೂಪ್ಸ್. ಸಾಮಾಜಿಕ ಸಮೂಹಗಳು ಯಾವ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣ. ಮೊದಲನೇದಾಗಿ ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ. ಮೊದಲನೇದಾಗಿ ಲಕ್ಷಣಗಳು. ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ. ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ ಅಂತ ಕಾಣಬಹುದು. ಅಂದ್ರೆ ಸಾಮಾಜಿಕ ಸಮೂಹಗಳು ಅಂತ ಹೇಳಿದ್ರೆ ಕ್ರಿಯೆ ಪ್ರತಿಕ್ರಿಯೆ, ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ. ಸಾಮಾಜಿಕ ಸಮೂಹ ಅಂದ್ರೆ ಬೇರೆ ಏನಲ್ಲ, ಅಲ್ಲಿ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಅಂತರ್ಕ್ರಿಯೆ ಅಂತ ಹೇಳಿದ್ರೆ ಬೇರೆ ಏನಲ್ಲ, ಇಂಟರಾಕ್ಷನ್. ಕ್ರಿಯೆಗೆ ನಿಗದಿತ ಪ್ರತಿಕ್ರಿಯೆಯನ್ನು ಒಳಗೊಂಡಿದ್ರೆ ಅದನ್ನು ನಾವು ಅಂತರ್ಕ್ರಿಯೆ ಅಂತ ಕರಿತೀವಿ. ನಿಗದಿತ ಕ್ರಿಯೆಗೆ ಸೂಕ್ತ ಪ್ರತಿಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂತಹ ಚಟುವಟಿಕೆಯನ್ನು ನಾವೇನಂತೀವಿ ಇಂಟರಾಕ್ಷನ್, ಅಂತರ್ಕ್ರಿಯೆ ಅಂತ ಕರಿತೀವಿ. ಆ ರೀತಿಯಾಗಿರ್ತಕ್ಕಂತಹ ಅಂತರ್ಕ್ರಿಯೆಯಲ್ಲಿ ನಿರತವಾಗಿರ್ತಕ್ಕಂತಹ ವ್ಯಕ್ತಿಗಳ ಸಂಕಲನವನ್ನು ನಾವು ಸಾಮಾಜಿಕ ಸಮೂಹ ಅಂತ ಕರಿತೀವಿ. ಉದಾಹರಣೆಗೆ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ಮನೆ ನಿಂತಿರ್ತಕ್ಕಂಥ ಜನರನ್ನು ನಾವು ಸಮೂಹ ಅಂತ ಅನ್ನಲ್ಲ. ಮಾತಾಡದೇ ಇರ್ತಕ್ಕಂಥ ಜನರನ್ನ, ಯಾವುದೋ ಒಂದು ಫಿಲ್ಮ್ ಟಾಕೀಸ್ ಅಲ್ಲಿ ಕೂತಿರ್ತಕ್ಕಂಥ ಜನ ಯಾವುದೇ ಭಾವನೆಗಳನ್ನ ವಿನಿಮಯ ಮಾಡಿದರೆ ಸುಮ್ಮನೆ ನಿರ್ಲಿಪ್ತವಾಗಿ ಇರ್ತಕ್ಕಂತಹ ಜನರನ್ನು ನಾವು ಸಮೂಹ ಅಂತ ಕರೀಲಿಕ್ಕೆ ಆಗಲ್ಲ. ಅಲ್ಲಿರ್ತಕ್ಕಂಥ ಜನ ಪರಸ್ಪರ ಅಂತರ್ಕ್ರಿಯೆಯಲ್ಲಿ ನಿರತರಾದರೆ, ಭಾವನೆಗಳನ್ನ ವಿನಿಮಯ ಮಾಡ್ಕೊಳ್ಳಿಕ್ಕೆ ಆರಂಭವನ್ನ ಮಾಡಿದರೆ, ನಮ್ಮಲ್ಲಿರ್ತಕ್ಕಂಥ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡ್ರೆ ನಾವು ಅದನ್ನ ಏನನ್ಬೋದು ಸಾಮಾಜಿಕ ಸಮೂಹ ಅಂತ ಕರೀಬಹುದು. ಮೊದಲನೇದಾಗಿ ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನವನ್ನು ನಾವು ಸಾಮಾಜಿಕ ಸಮೂಹ. ಎರಡನೇದಾಗಿ ಸಮೂಹದ ಏಕತೆ ಮತ್ತು ಐಕ್ಯಮತ್ಯ. ಸಮೂಹದ ಏಕತೆ ಮತ್ತು ಐಕ್ಯಮತ್ಯ. ಸಾಮಾಜಿಕ ಸಮೂಹಗಳು ಏಕತೆಯನ್ನ ಮತ್ತು ಐಕ್ಯಮತ್ಯವನ್ನ ಹೊಂದಿರತಕ್ಕಂಥದನ್ನ ಕಾಣಬಹುದು. ಅಂದ್ರೆ ಎಲ್ಲಿ ಏಕತೆಯನ್ನ ಹೊಂದಿರತಕ್ಕಂತಹ ಜನ ಇರ್ತಾರೋ ಅಲ್ಲಿ ಸಮೂಹ ಆಗುತ್ತೆ. ಪರಸ್ಪರ ವಿರೋಧಾಭಾಸವನ್ನು ಹೊಂದಿರತಕ್ಕಂಥ ಜನ ಒಂದ್ ಕಡೆ ಇರಲಿಕ್ಕೆ ಸಾಧ್ಯ ಆಗಲ್ಲ. ಉದಾಹರಣೆಗೆ ಕೃಷಿ ಮಾಡ್ತಕ್ಕಂಥ ಗುಂಪು ಒಂದೇ ರೀತಿಯಾಗಿರ್ತಕ್ಕಂಥ ಐಕ್ಯತೆ ಇರುತ್ತೆ, ಎಲ್ಲರೂ ಒಂದ್ ಕಡೆ ಸೇರ್ತಾರೆ. ಉದಾಹರಣೆಗೆ ರಾಜಕೀಯ ಮಾಡ್ತಕ್ಕಂಥ ಜನ ಆಸಕ್ತಿ ಒಂದೇ ಕಡೆ ಐಕ್ಯತೆ ಇರುತ್ತೆ, ಒಂದ್ ಕಡೆ ಸೇರ್ತಾರೆ. ಕ್ರೀಡೆಯನ್ನು ಆಡ್ತಕ್ಕಂಥ ಜನ ಒಂದ್ ಕಡೆ ಸೇರ್ತಾರೆ. ಹೀಗೆ ಎಲ್ಲಿ ಏಕತೆ ಇರುತ್ತೆ ಅಲ್ಲಿ ಒಂದು ಸಮೂಹ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಅದೇ ರೀತಿ ಎಲ್ಲಿ ಐಕ್ಯತೆ ಅಂತಕ್ಕಂಥದ್ದು ಅಂದ್ರೆ ಸಮೂಹ ಏಕತೆಯಿಂದ ಸೇರಿದಾಗ ಕೃಷಿಯನ್ನ ಮಾಡಲಿಕ್ಕೆ, ರಾಜಕೀಯನ ಮಾಡಲಿಕ್ಕೆ, ಆಟವನ್ನ ಆಡಲಿಕ್ಕೆ, ಶಿಕ್ಷಣವನ್ನು ಕಲಿಲಿಕ್ಕೆ, ಹೀಗೆ ವಿವಿಧ ರೂಪಗಳ ಏಕತೆಯಿಂದ ಒಂದ್ ಕಡೆ ಸೇರಿದಾಗ ಪರಸ್ಪರರಲ್ಲಿ ಐಕ್ಯತೆಯ ಭಾವನೆಯನ್ನು ನಾವು ಕಾಣಬಹುದು, ಗುರುತಿಸಬಹುದು. ಹಾಗಾಗಿ ಸಾಮಾಜಿಕ ಸಮೂಹಗಳಲ್ಲಿ ಏಕತೆಯನ್ನ ಕಾಣಬಹುದು, ಜೊತೆಗೆ ಐಕ್ಯತೆಯನ್ನ, ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯನ್ನ ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಸಾಮಾಜಿಕ ಸಮೂಹಗಳಲ್ಲಿ ರಚನೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಏಕತೆಯ ಭಾವನೆ ಇರಬೇಕು. ನಾವೆಲ್ಲರೂ ಕೃಷಿ ಮಾಡೋರು ಒಂದು ಕಡೆ, ನಾವೆಲ್ಲರೂ ವಕೀಲರು ಒಂದು ಕಡೆ ಒಂದು ಸಮೂಹ, ನಾವೆಲ್ಲರೂ ನ್ಯಾಯಾಧೀಶರು ಒಂದು ಕಡೆ ಒಂದು ಸಮೂಹ. ಈ ರೀತಿಯಾಗಿದ್ದಾಗ ಒಂದು ಏಕತೆ ಇದ್ದಾಗ ಅಲ್ಲಿರ್ತಕ್ಕಂಥ ಜನರ ನಡುವೆ ಐಕ್ಯತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತಕ್ಕಂಥದ್ದನ್ನ ತಿಳಿಬಹುದು. ಮೂರನೇದಾಗಿ ಸಮೂಹದ ಉದ್ದೇಶಗಳು ಮತ್ತು ಆಸಕ್ತಿಗಳು. ಸಮೂಹದ ಉದ್ದೇಶಗಳು
ಉದ್ದೇಶಗಳು ಮತ್ತು ಆಸಕ್ತಿಗಳು. ಸಮೂಹದ ಉದ್ದೇಶಗಳು ಮತ್ತು ಆಸಕ್ತಿಗಳು ಏಕಪ್ರಕಾರವಾಗಿರಲ್ಲ. ಹೇಗಿರ್ತವಾದ್ರೆ ಸಮೂಹದ ಉದ್ದೇಶಗಳು ಮತ್ತು ಆಸಕ್ತಿಗಳೇನಾಗಿರಲ್ಲ, ಏಕಪ್ರಕಾರವಾಗಿರಲ್ಲ, ವಿಭಿನ್ನವಾಗಿರ್ತವೆ, ವೈವಿಧ್ಯಮಯವಾಗಿರ್ತವೆ. ಏಕಪ್ರಕಾರವಾಗಿದ್ವು ಅಂತ ಹೇಳಿದ್ರೆ ಇಡೀ ಜಗತ್ತಿನ ಎಲ್ಲ ಸಮೂಹ ಒಂದೇ ಸಮೂಹ ಆಗಿರುತ್ತೆ. ಕೃಷಿ ಸಮೂಹ ಆಗಿ ಅಷ್ಟೇ ಇರ್ತದೆ, ರಾಜಕೀಯ ಮಾಡ್ತಕ್ಕಂಥ ಸಮೂಹ ಆಗಿ ಅಷ್ಟೇ ಇರ್ತಾ ಇತ್ತು, ವ್ಯಾಪಾರ ಮಾಡ್ತಕ್ಕಂಥ ಸಮೂಹ ಆಗಿ ಅಷ್ಟೇ ಇರ್ತಾ ಇತ್ತು. ಆದರೆ ವಿಭಿನ್ನವಾಗಿರ್ತಕ್ಕಂತಹ ಸಮೂಹಗಳ ರಚನೆಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಹಾಗಾಗಿ ಸಮೂಹದ ಉದ್ದೇಶಗಳು ವಿಭಿನ್ನ, ಸಮೂಹದ ಆಸಕ್ತಿಗಳು ಕೂಡ ವಿಭಿನ್ನ. ಹಾಗಾಗಿ ಸಮಾಜದಲ್ಲಿ ವಿಭಿನ್ನ ಸಾಮಾಜಿಕ ಸಮೂಹಗಳನ್ನು ಕಾಣಬಹುದು. ಉದಾಹರಣೆಗೆ 1,000 ಜನ ವಿದ್ಯಾರ್ಥಿಗಳು ಇರ್ತಕ್ಕಂತಹ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಟ ಆಡ್ರಿ ಹೋಗ್ರಿ ಅಂತ ಕಳಿಸಿದ್ರೆ ಎಲ್ಲರೂ ಒಂದೇ ರೀತಿಯ ಆಟವನ್ನು ಆಡಲ್ಲ. ಅವರ ಉದ್ದೇಶಗಳು ಆಸಕ್ತಿಗಳು ಬೇರೆ ಬೇರೆ ಆಗಿರ್ತದೆ. ಹೆಣ್ಮಕ್ಳು ಥ್ರೋಬಾಲ್ ಆಡ್ಲಿಕ್ಕೆ ಹೋಗ್ಬೋದು, ಖೋಖೋವನ್ನು ಆಡ್ಲಿಕ್ಕೆ ಹೋಗ್ಬೋದು, ಟೆನಿಕಾಯ್ಟನ್ನು ಆಡ್ಲಿಕ್ಕೆ ಹೋಗ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ಬೋದು. ಹೀಗೆ ವಿಭಿನ್ನವಾಗಿರ್ತಕ್ಕಂತಹ ಉದ್ದೇಶವನ್ನ ಆಸಕ್ತಿಯನ್ನು ಹೊಂದಿರತಕ್ಕಂಥ ಜನ ವಿಭಿನ್ನವಾಗಿರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಬಾಯ್ಸ್ ಕಬಡ್ಡಿ ಆಟವನ್ನು ಆಡ್ಲಿಕ್ಕೆ ಹೋಗ್ಬೋದು, ಸ್ವಲ್ಪ ಜನ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೋದು, ಸ್ವಲ್ಪ ಜನ ಚೆಸ್ ಆಡ್ಲಿಕ್ಕೆ, ಸ್ವಲ್ಪ ಜನ ಯೋಗವನ್ನು ಮಾಡಲಿಕ್ಕೆ. ಹೀಗೆ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಉದ್ದೇಶವನ್ನ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಗುಂಪುಗಳನ್ನು ನಾವು ಕಾಣಬಹುದು. 1,000 ಜನ ವಿದ್ಯಾರ್ಥಿಗಳು ಒಂದೇ ರೀತಿಯಾಗಿರ್ತಕ್ಕಂತಹ ಆಸಕ್ತಿಯನ್ನ, ಒಂದೇ ರೀತಿಯಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದಿಲ್ಲ. ವಿಭಿನ್ನ ಆಸಕ್ತಿಯನ್ನ, ವಿಭಿನ್ನ ಉದ್ದೇಶವನ್ನು ಹೊಂದಿರೋದ್ರಿಂದ ಸಮಾಜದಲ್ಲಿ ಭಿನ್ನ ರೀತಿಯಾಗಿರ್ತಕ್ಕಂತಹ ಸಮೂಹಗಳು ಉಗಮಾಗ್ತವೆ. ಸಮಾಜದಲ್ಲಿ ಏನಾಗ್ತವೆ, ಭಿನ್ನ ರೀತಿಯಾಗಿರ್ತಕ್ಕಂತಹ ಸಮೂಹಗಳು ಉಗಮಾಗ್ತಕ್ಕಂಥದ್ದನ್ನು ಕಾಣಬಹುದು. ವಿದ್ಯಾರ್ಥಿ ಸಮೂಹ, ಕೃಷಿ ಸಮೂಹ, ವಕೀಲರ ಸಮೂಹ, ಉಪನ್ಯಾಸಕರ ಸಮೂಹ, ವಿದ್ಯಾರ್ಥಿಗಳ ಸಮೂಹ, ಗ್ರಾಮೀಣ ಸಮೂಹ, ಹೀಗೆ ವಿಭಿನ್ನವಾಗಿರ್ತಕ್ಕಂತಹ ಉದ್ದೇಶಗಳನ್ನು ಹೊಂದಿರೋದ್ರಿಂದ ವಿಭಿನ್ನವಾಗಿರ್ತಕ್ಕಂತಹ ಸಾಮಾಜಿಕ ಸಮೂಹಗಳು ಉಗಮಾಗ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಮುಂದುವರಿತಾ ಸಮೂಹಗಳು ತಮ್ಮ ವೈಯಕ್ತಿಕ ಸದಸ್ಯರಿಗಿಂತಲೂ ಹೆಚ್ಚು ಬಲಯುತವಾಗಿರ್ತವೆ. ನಾಲ್ಕನೇದಾಗಿ ಸಮೂಹಗಳು ತಮ್ಮ ವೈಯಕ್ತಿಕ ಸದಸ್ಯರಿಗಿಂತಲೂ ಬಲಯುತವಾಗಿರ್ತವೆ ಅಂತ ಹೇಳಿದ್ರೆ ಒಂದು ಶಾಲೆಯ ಯಾವೊಬ್ಬ ವಿದ್ಯಾರ್ಥಿಯ ಮೇಲೆ ಶಾಲೆ ಡಿಪೆಂಡ್ ಆಗಿರಲ್ಲ. ಅಂದ್ರೆ ತನಗಿಂತ ತನ್ನ ಸಮೂಹ ಪವರ್ಫುಲ್ ಆಗಿರ್ತದೆ. ಕ್ರಿಕೆಟ್ ಆಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ರು ಬಿಟ್ಟು ಹೋದ್ರೆ ಪರವಾಗಿಲ್ಲ, ಇನ್ನೊಬ್ರು ರಿಪ್ಲೇಸ್ ಮಾಡ್ತಾರೆ. ಅಂದ್ರೆ ಸಮೂಹ ಅಂತಕ್ಕಂಥದ್ದು ತನಗಿಂತ ಪವರ್ಫುಲ್ ಆಗಿರ್ತದೆ. ಒಂದು ಕುಟುಂಬದಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಅವನಿಗಿನ್ನ ಎಲ್ಲರೂ ಇರ್ತಕ್ಕಂಥ ಜನ ಪವರ್ಫುಲ್ ಆಗಿರ್ತಾರೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಸಮೂಹಗಳು ತನ್ನ ಸದಸ್ಯರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರ್ತವೆ, ಹೆಚ್ಚು ಬಲಶಾಲಿಯಾಗಿರ್ತವೆ ಅಂತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ತನ್ನ ಸದಸ್ಯರ ಪ್ರಾಮುಖ್ಯತೆಗಿಂತ ಸಮೂಹದ ಸದಸ್ಯರ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಬಹಳ ಜನರ ಅಭಿಪ್ರಾಯ ಅನಿಸಿಕೆ ಅಂತಕ್ಕಂಥದ್ದು ಏನಂತ, ಯಾರಾದ್ರೂ ಒಬ್ಬರು ಸಿಟ್ಟಾಗಿ ಹೋದ್ರೆ ಅವು ಏನು ತೊಂದರೆ ಆಗ್ತಕ್ಕಂಥ ಸನ್ನಿವೇಶವನ್ನ ಕಾಣ್ತಕ್ಕಂಥದ್ದು ಇಲ್ಲ. ಅಂದ್ರೆ ಸಮೂಹಗಳು ತನ್ನ ಸದಸ್ಯರಿಗಿಂತ ಶಕ್ತಿಶಾಲಿಯಾಗಿರ್ತವೆ. ಉದಾಹರಣೆಗೆ ರಾಜಕೀಯ ಪಕ್ಷ ಯಾವುದಾದ್ರೂ ಒಬ್ಬ MLA ಬಿಟ್ಟು ಹೋದ್ರೆ ರಾಜಕೀಯ ಪಕ್ಷ ತನ್ನ ಅಸ್ತಿತ್ವ ಕಳ್ಕೊಳ್ಳಲ್ಲ, ಇದ್ದೇ ಇರುತ್ತೆ ರಾಜಕೀಯ ಪಕ್ಷ. ಅದೇ ರೀತಿ ವಿದ್ಯಾರ್ಥಿ ಸಂಘಟನೆ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ತನ್ನ ಮೆಂಬರ್ಶಿಪ್ ಅನ್ನು ತಗೊಂಡ್ರೆ ವಿದ್ಯಾರ್ಥಿ ಸಮೂಹ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಸಂಘಟನೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದೇ ರೀತಿ ಕಾರ್ಮಿಕ ಸಂಘಟನೆ ಅಥವಾ ಕಾರ್ಮಿಕ ಸಮೂಹ ಒಬ್ಬರು ಬಿಟ್ಟು ಹೋದ್ರೆ ತನ್ನ ಅಸ್ತಿತ್ವ ಇದ್ದೇ ಇರುತ್ತೆ. ಹಾಗಾಗಿ ಸಮೂಹಗಳು ಸದಸ್ಯರಿಗಿಂತ ಶಕ್ತಿಶಾಲಿಯಾಗಿರ್ತವೆ. ನೆಕ್ಸ್ಟ್ ಆಗಿ ಸಮೂಹದ ನಿಯಮಗಳು. ಸಮೂಹ ನಿಯಮಗಳು ಪ್ರತಿಯೊಂದು ಸಮೂಹಗಳು ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ತನ್ನದೇ ಆಗಿರ್ತಕ್ಕಂತಹ ನಿಯಂತ್ರಣ ಸಾಧನಗಳನ್ನು ನಿರ್ಮಾಣ ಮಾಡುತ್ತೆ. ಸರಳ ಸಮಾಜಗಳು ನಂಬಿಕೆ, ಪದ್ಧತಿ, ಸಂಸ್ಕಾರ, ಆಚರಣೆ, ಕ್ರಿಯಾವಿಧಿಗಳನ್ನ ಮಾಡ್ಕೊಂಡ್ರೆ, ಸಂಕೀರ್ಣವಾಗಿರ್ತಕ್ಕಂಥ ಸಮಾಜಗಳು ಕಾನೂನು, ನ್ಯಾಯಾಲಯ, ಆಡಳಿತ, ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಲಿಖಿತ ರೂಪದ, ಅಲಿಖಿತ ರೂಪದ ನಿಯಮಗಳನ್ನು ಒಳಗೊಂಡಿರ್ತವೆ. ಅಂದ್ರೆ ಪ್ರತಿಯೊಂದು ಸಮೂಹಗಳು ತನ್ನದೇ ಆಗಿರ್ತಕ್ಕಂತಹ ನಿಯಂತ್ರಣ ಸಾಧನಗಳನ್ನು ಹೊಂದಿರ್ತದೆ. ನಿಯಂತ್ರಣ ಸಾಧನಗಳಿಲ್ಲದ ಸಮೂಹ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಆಗಲ್ಲ. ಆ ಕ್ಷಣಕ್ಕೆ ಅದು ಕ್ಲೋಸ್ ಆಗುತ್ತೆ, ಡಿಸ್ಕ್ಲೋಸ್ ಆಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಒಂದು ವಿದ್ಯಾರ್ಥಿ ಸಮೂಹ, ಒಂದು ವಿದ್ಯಾರ್ಥಿ ಸಂಘಟನೆ ಅಂದ್ರೆ ಅದಕ್ಕೆ ನಿಗದಿತವಾಗಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆ ಪ್ರಕಾರವಾಗಿ ರಚನೆ ಆಗಿರುತ್ತೆ, ಅದು ಶಾಶ್ವತವಾಗಿರ್ತದೆ. ಹಾಗಾಗಿ ಪ್ರತಿಯೊಂದು ಸಮೂಹಗಳು ಮಾನವನ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ತನ್ನದೇ ಆಗಿರ್ತಕ್ಕಂತಹ ನಿಯಂತ್ರಣ ಸ್ವರೂಪಗಳನ್ನ, ಅಂದ್ರೆ ಕೆಲವೊಂದು ಲಿಖಿತ ಶಾಸನಗಳನ್ನ, ಲಿಖಿತ ರೂಪದ ನಿಯಮಗಳನ್ನ
ಮುಂದುವರಿತಾ ಸಮೂಹದ ಗಾತ್ರ. ಸಮೂಹದ ಗಾತ್ರ ಎಲ್ಲ ಸಮೂಹಗಳು ಏಕ ರೀತಿಯಾಗಿರ್ತಕ್ಕಂತಹ ಗಾತ್ರವನ್ನು ಹೊಂದಿಲ್ಲ, ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಗಾತ್ರವನ್ನು ಹೊಂದಿದವೆ. ಅಂದ್ರೆ ಸಮೂಹಗಳ ಗಾತ್ರ ವೈವಿಧ್ಯಮಯವಾಗಿದೆ. ಉದಾಹರಣೆಗೆ ಒಂದು ರಾಜಕೀಯ ಪಕ್ಷ, ಒಂದು ಸಾಮಾಜಿಕ ಸಮೂಹ ತಗೊಂಡ್ರೆ ರಾಜಕೀಯ ಪಕ್ಷದ ಒಂದು ಗಾತ್ರ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂತಹ ಗಾತ್ರವನ್ನ ರಾಜಕೀಯ ಪಕ್ಷ ಹೊಂದಿರುತ್ತೆ. ಅದೇ ರೀತಿ ಒಂದು ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಒಂದು ಧಾರ್ಮಿಕ ಸಮೂಹ ಆಗಿರ್ಬೋದು, ಇವುಗಳ ವ್ಯಾಪ್ತಿ ವಿಶಾಲವಾಗಿರ್ತದೆ. ಅದೇ ರೀತಿ ಒಂದು ವಿದ್ಯಾರ್ಥಿ ಸಂಘಟನೆ, ಅಖಿಲ ಭಾರತ ಮಟ್ಟದ ವಿದ್ಯಾರ್ಥಿ ಸಂಘಟನೆ, ಇವುಗಳ ವ್ಯಾಪ್ತಿ ವಿಶಾಲವಾಗಿರ್ತದೆ. ಆದರೆ ಕೆಲವೊಂದು ಸಮೂಹಗಳು, ಮಹಿಳಾ ಸಂಘಟನೆಗಳಾಗಿರ್ಬೋದು ಅಥವಾ ಇನ್ನಿತರ ರೀತಿಯಾಗಿರ್ತಕ್ಕಂತಹ ಸಣ್ಣ ಸಂಘಟನೆಗಳು, ಅದರ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಗಾತ್ರ ಅಂತಕ್ಕಂಥ ನಿರ್ಧಾರ ಆಗುತ್ತೆ. ಸಾಮಾಜಿಕ ಸಮೂಹಗಳ ಅದರಲ್ಲಿರ್ತಕ್ಕಂತಹ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಸಮೂಹದ ಗಾತ್ರ ನಿರ್ಧಾರ ಆಗುತ್ತೆ. ಕೆಲವೊಂದು ಸಾಮಾಜಿಕ ಸಮೂಹಗಳು ವಿಶಾಲ ವ್ಯಾಪ್ತಿಯನ್ನು ಹೊಂದಿರ್ತವೆ, ಕೆಲವೊಂದು ಸಾಮಾಜಿಕ ಸಮೂಹಗಳು ಚಿಕ್ಕ ಸಮೂಹವನ್ನು ಹೊಂದಿರತಕ್ಕಂಥದ್ದನ್ನ ಕಾಣಬಹುದು, ಚಿಕ್ಕ ಗಾತ್ರವನ್ನು ಹೊಂದಿರತಕ್ಕಂಥದ್ದನ್ನ ಕಾಣಬಹುದು. ಸಮೂಹಗಳು ಗತಿಶೀಲವಾದವು. ಸಮೂಹಗಳು ಗತಿಶೀಲವಾದವು ಅಂದ್ರೆ ಸಮೂಹಗಳು ಬದಲಾಗ್ತವೆ, ಸಮೂಹಗಳು ಪರಿವರ್ತನೆ ಹೊಂದ್ತವೆ. ಅಂದ್ರೆ ಮನುಷ್ಯ ಸಮೂಹದಲ್ಲಿರೋದ್ರಿಂದ ಮಾನವ ಬದಲಾದಂತೆ ಸಮೂಹಗಳು ಕೂಡ ಬದಲಾಗ್ತವೆ. ಸಾಮಾಜಿಕ ಸಮೂಹಗಳು ಕೂಡ ಬದಲಾವಣೆಯನ್ನು ಹೊಂದುತ್ತವೆ. ಅಂದ್ರೆ ಹಳೆಯ ವ್ಯಕ್ತಿಗಳು ಹೋಗಿ ಹೊಸ ವ್ಯಕ್ತಿಗಳು ಆ ಸಮೂಹದಲ್ಲಿ ಬರೋದ್ರ ಮೂಲಕ, ಹಳೆಯ ವ್ಯಕ್ತಿಗಳು ಅಂತ ಹೇಳಿದ್ರೆ ಹಿರಿಯ ಸದಸ್ಯರು ಅಥವಾ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅಥವಾ ಸಾವನ್ನ ಸಂಭವಿಸಿರ್ತಕ್ಕಂಥ ವ್ಯಕ್ತಿಗಳು ಹೋಗಿ ಹೊಸ ಸದಸ್ಯರು ಆ ಸಮೂಹಕ್ಕೆ ಬರೋದ್ರ ಮೂಲಕ ಸಮೂಹಗಳೇನಾಗ್ತವೆ, ರೀಶಫಲ್ ಆಗ್ತವೆ, ಚೇಂಜಸ್ ಆಗ್ತವೆ, ಬದಲಾಗ್ತವೆ ಅಂತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಉದಾಹರಣೆಗೆ ರಾಜಕೀಯ ಪಕ್ಷ ಇರುತ್ತೆ, ಅದರ ಸೀನಿಯರ್ ಆ್ಯಂಡ್ ಹಿರಿಯ ಅಭ್ಯರ್ಥಿಗಳು ಅಥವಾ ಹಿರಿಯ ವ್ಯಕ್ತಿಗಳು ಏನಾಗ್ತಾರೆ, ರಿಟೈರ್ಡ್ ಆಗ್ತಾರೆ, ನಿವೃತ್ತಿ ಆಗ್ತಾರೆ ಅಥವಾ ಮರಣ ಅಂತಕ್ಕಂಥ ಸನ್ನಿವೇಶವರಾದ ಮೇಲೆ ನಂತರದ ಜನರೇಷನ್ ವ್ಯಕ್ತಿಗಳು ಬರ್ತವೆ. ಹಾಗಾಗಿ ಸಮೂಹಗಳು ಹಳೆ ಇದ್ದಂಥ ವ್ಯವಸ್ಥೆಗೂ ಹೊಸ ಇರ್ತಕ್ಕಂಥ ವ್ಯವಸ್ಥೆಗೂ ಚೇಂಜಸ್ ಆಗ್ತಾ ಇರ್ತವೆ. ಕುಟುಂಬನೂ ಕೂಡ ಅಷ್ಟೇ, ಹಳೆಯ ವ್ಯಕ್ತಿಗಳು, ತಂದೆ ತಾಯಿಗಳು, ಅಜ್ಜಗಳು ತೀರಿದ ನಂತರ ಹೊಸ ವ್ಯಕ್ತಿಗಳು ಸೇರ್ಪಡೆ ಆಗುತ್ತೆ. ಅವಾಗ ಕೆಲವೊಂದು ಬದಲಾವಣೆಗಳಾಗ್ತವೆ, ಚೇಂಜಸ್ ಆಗ್ತದೆ. ಹಳೆಯ ತಂದೆ ತಾಯಿಗಳು ಅಥವಾ ಅಜ್ಜಗಳು ಇದ್ದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಅಥವಾ ಜೀವನ ವಿಧಾನಗಳಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಫುಡ್ ಸ್ಟೈಲ್ ಆಗಿರ್ಬೋದು, ನಮ್ಮ ಡ್ರೆಸ್ ಕೋಡ್ಸ್ ಆಗಿರ್ಬೋದು, ನಮ್ಮ ಟ್ರೆಡಿಷನ್ಸ್ ಆಗಿರ್ಬೋದು, ನಮ್ಮ ಕಸ್ಟಮ್ಸ್ಗಳಾಗಿರ್ಬೋದು, ಇವುಗಳಲ್ಲಿ ವ್ಯತ್ಯಾಸವನ್ನ, ವೈವಿಧ್ಯತೆಯನ್ನು ನಾವು ಕಾಣಬಹುದು ಅಂತಕ್ಕಂಥದ್ದನ್ನು ತಿಳಿಬಹುದು. ಅಂದ್ರೆ ಸಮೂಹಗಳು ನಿಂತ ನೀರಲ್ಲ, ಅವು ಬದಲಾಗ್ತಾ ಇರ್ತವೆ. ಅಂದ್ರೆ ಸದಸ್ಯರು ಬದಲಾಗುವಂತೆ, ಸದಸ್ಯರು ಚೇಂಜ್ ಆಗುವಂತೆ ಸಮೂಹಗಳು ಕೂಡ ಚೇಂಜ್ ಆಗ್ತಕ್ಕಂಥದ್ದನ್ನ ಕಾಣಬಹುದು. ನಂತರದಲ್ಲಿ ಸಾಪೇಕ್ಷ ಭದ್ರತೆ ಮತ್ತು ಶಾಶ್ವತ. ಸಾಪೇಕ್ಷ ಭದ್ರತೆ, ಶಾಶ್ವತತೆ. ಸಮೂಹದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ಸಾಪೇಕ್ಷವಾಗಿ ಭದ್ರತೆಯಿಂದ ನೀಡ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ನೀನೊಂದು ಕೌಟುಂಬಿಕ ಸಮೂಹದಲ್ಲಿದೆಯಾ ಅಂತ ಹೇಳಿದ್ರೆ ನಿನಗೆ ಆ ಸಮೂಹ ರಕ್ಷಣೆಯನ್ನು ಕೊಡುತ್ತೆ. ಒಂದು ವಿದ್ಯಾರ್ಥಿ ಸಮೂಹದಲ್ಲಿದೆಯಾ ಅಂದ್ರೆ ಆ ಸಮೂಹ ನಿನಗೆ ರಕ್ಷಣೆಯನ್ನು ಕೊಡುತ್ತೆ. ಒಂದು ಕೃಷಿ ಸಂಘಟನೆಯಲ್ಲಿದೆಯಾ, ಒಂದು ರೈತ ಸಂಘದಲ್ಲಿದೆಯಾ, ಒಂದು ರಾಜಕೀಯ ಪಕ್ಷದಲ್ಲಿದೆಯಾ, ಯಾವುದೇ ಒಂದು ಸಮೂಹದಲ್ಲಿ ಇದೆಯಾ ಅಂತ ಹೇಳಿದ್ರೆ ಅದು ನಿನಗೆ ತನ್ನ ಮಟ್ಟಿನ ನಿಯಂತ್ರಣವನ್ನ ಮತ್ತು ಭದ್ರತೆಯನ್ನ, ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ನೀನು ಸಮೂಹವನ್ನು ರಕ್ಷಿಸಬೇಕು. ಒಬ್ಬ ರಾಜಕೀಯ ಪಕ್ಷವನ್ನ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಕ್ರಿಯವಾಗಿ ದುಡಿಯೋದ್ರ ಮೂಲಕ ರಾಜಕೀಯ ಪಕ್ಷವನ್ನ, ಕಾರ್ಮಿಕ ಸಂಘಟನೆಯನ್ನ, ವಿದ್ಯಾರ್ಥಿ ಸಮೂಹವನ್ನ, ಕುಟುಂಬವನ್ನ ನೀನು ರಕ್ಷಿಸಬೇಕು. ನೀನು ರಕ್ಷಿಸಿದ ನಂತರ ಆ ಸಮೂಹ ನಿನ್ನನ್ನು ರಕ್ಷಿಸತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಸಮೂಹ ನಿನ್ನನ್ನ ರಕ್ಷಿಸುತ್ತೆ. ಸಮೂಹದಲ್ಲಿದ್ದಾಗ ಅಪೇಕ್ಷವಾಗಿ ಭದ್ರತೆ ಅಂತಕ್ಕಂಥದ್ದನ್ನು ಒದಗಿಸಿಕೊಡ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅದೇ ರೀತಿ ಶಾಶ್ವತತೆ, ಪರ್ಮನೆಂಟ್ ಆಗಿರ್ತದೆ. ಸಮೂಹಗಳು ಗತಿಶೀಲ, ಬದಲಾವಣೆ ಆದರೂ ಕೂಡ ಅವು ನಾಶ ಆಗಲ್ಲ. ಅವುಗಳ ವರ್ಕಿಂಗ್ ಫೀಚರ್ಸ್, ಕಾರ್ಯಶೈಲಿಯಲ್ಲಿ ಬದಲಾವಣೆ ಆಗಬಹುದು ಹೊರತು ಅವುಗಳು ವಿನಾಶ ಆಗಲ್ಲ. ಬದಲಾವಣೆಯನ್ನು ಹೊಂದುತ್ತಾ ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು. ಕೆಲವೊಂದು ಸಮೂಹಗಳು ತಾತ್ಕಾಲಿಕವಾಗಿರ್ತವೆ. ಉದಾಹರಣೆಗೆ ಕ್ರೌಡ್, ಜನಮಂದೆ, ಶೋತೃವರ್ಗ ಅಂತ ಹೇಳಿ ಕರಿತೀವಲ್ಲ. ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ಒಂದು ಕ್ರೌಡ್ ಕ್ರಿಯೇಟ್ ಆಗಿರ್ತದೆ, ಒಂದು ಚಳುವಳಿಯನ್ನು ಮಾಡಲಿಕ್ಕೆ ಕ್ರಿಯೇಟ್ ಆಗಿರ್ತಕ್ಕಂಥ ಕ್ರೌಡ್ ಕ್ಷಣಿಕ ಆಗಿದೆ. ಅವ್ರ ಉದ್ದೇಶ ಏನಿರ್ತದೆ, ಯಾರಾದ್ರೂ ಬಂದು ಒಬ್ಬ ರಾಜಕಾರಣಿಗಳು ಅಥವಾ ಮುಖ್ಯಸ್ಥರು ಬಂದು ಆ ಮೆಮೊರಂಡಮ್ ಅನ್ನ, ಆ ಬೇಡಿಕೆ ಪಟ್ಟಿಯನ್ನು ಪಡೆದ ತಕ್ಷಣ ಡಿಸ್ಕಸ್ ಆಗುತ್ತೆ. ಅಥವಾ ಯಾವುದೋ ಸನ್ನಿವೇಶಕ್ಕೆ ಕಲ್ಲುಡಿಯೋದು ಅಥವಾ ಗಲಾಟೆ ಆಗುತ್ತೆ, ಪೊಲೀಸರು ಬಂದ ತಕ್ಷಣ ಎಲ್ಲರೂ ಕೂಡ ಡಿಸ್ಕಸ್ ಆಗ್ತಕ್ಕಂಥ ಸನ್ನಿವೇಶ. ಈ ರೀತಿಯಾಗಿ ಕೆಲವೊಂದು ಸಮೂಹಗಳು ಕ್ಷಣಿಕವಾಗಿರ್ತವೆ ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂತಹ ಸಮೂಹಗಳು ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದನ್ನು ಕಾಣಬಹುದು.
ನಿನಗೆ ನಿನ್ನ ಸಹಪಾಠಿಗಳು ರಕ್ಷಣೆಯನ್ನು ಕೊಡ್ತಾರೆ, ನಿನ್ನ ಶಾಲೆಯ ಶಿಕ್ಷಕರು ರಕ್ಷಣೆಯನ್ನು ಕೊಡ್ತಾರೆ. ಅದೇ ರೀತಿ ನೀನು ಶಾಲೆಯನ್ನು ರಕ್ಷಿಸ್ತಕ್ಕಂತಹ ಶಾಲೆಯ ನೀತಿ ನಿಯಮಗಳಿಗೆ ಬದ್ಧನಾಗಿ ವರ್ತನೆಯನ್ನು ಮಾಡಿದಾಗ ನೀನು ಶಾಲೆಯನ್ನು ರಕ್ಷಿಸ್ತೀಯಾ, ಶಾಲೆ ನಿನ್ನನ್ನು ರಕ್ಷಿಸುತ್ತೆ. ಅದೇ ರೀತಿ ಕುಟುಂಬದ ಕೂಡ ಅಷ್ಟೇ, ಕುಟುಂಬದಲ್ಲಿನ ಸದಸ್ಯರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಕ್ರೀಡಾ ಸಮೂಹ, ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳು ತನ್ನ ಸಮೂಹದ ಸದಸ್ಯರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ತನ್ನ ಸದಸ್ಯರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ಕಾಣಬಹುದು. ಹಾಗಾಗಿ ಸಮೂಹ ಅನ್ನೋದು ಸಾಪೇಕ್ಷವಾಗಿ ಭದ್ರತೆಯನ್ನು ಕೊಡುತ್ತೆ, ಜೊತೆಗೆ ಶಾಶ್ವತ ಸ್ವರೂಪವನ್ನು ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಸಮೂಹ ಅಂದ್ರೆ ಏನು, ಸಾಮಾಜಿಕ ಸಮೂಹ ಅಂದ್ರೆ ಏನು, ಎರಡಕ್ಕಿಂತ ಹೆಚ್ಚು ಜನರ ನಡುವಿನ ವ್ಯವಸ್ಥಿತ ಅಂತರ್ಕ್ರಿಯೆಯನ್ನು ಹೊಂದಿರತಕ್ಕಂತಹ ಜನರ ಗುಂಪನ್ನು ನಾವು ಸಾಮಾಜಿಕ ಸಮೂಹ, ಸೋಷಿಯಲ್ ಗ್ರೂಪ್ಸ್ ಅಂತ ಕರಿತೀವಿ. ಸಮೂಹದ ಲಕ್ಷಣಗಳು. ಮುಂದುವರಿತಾ ನಂತರ ತರಗತಿಯಲ್ಲಿ ಸಮೂಹದ ಪ್ರಕಾರಗಳು, ಹಲವು ರೀತಿಯಾಗಿರ್ತಕ್ಕಂಥ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಸಮೂಹದ ಪ್ರಕಾರಗಳಿದ್ದಾವೆ. ಅವನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.